ಈಗಾಗಲೇ ಸಾಕಷ್ಟು ವಿಚಾರಗಳು ಬಂದವ. ಒಂದ್ಸರಿ ಎಡಪಕ್ಷಗಳು ಕಾರ್ಯಾಲಯ ಇದರಲ್ಲಿ ಒಂದು ಆತ್ಮೀಯ ಮಾಧ್ಯಮದ ಮಿತ್ರರೇ, ನಿನ್ನೆ ದೆಹಲಿಯಲ್ಲಿ ನಡೆದಂತ ವಿಚಾರ ಎಲ್ಲರಿಗೂ ಗುರ್ತಿರುವಂತದ್ದು. ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ನಿನ್ನೆ ಬೆಳಿಗ್ಗೆ ದೆಹಲಿಯ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ನಾನು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಸೇರ್ಪಡೆ ಆಗುವಂತದ್ದು ಕೆಲಸ ಆಯಿತು. ಮತ್ತು ಬೆಳಿಗ್ಗೆ ನಾವು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವರಿಗೆ ನಾವು ಭೇಟಿಯಾಗಿದ್ವಿ. ನಮ್ಮ ಜೊತೆ ನಮ್ಮ ಹಿರಿಯ ನಾಯಕರಂತ ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವರು ಮತ್ತು ಇನ್ನಿತರ ನಾಯಕರಿದ್ದರು. ಅವ್ರ ಜೊತೆ ಸಮಾಲೋಚನೆ ಮಾಡಿದ್ವಿ ಮತ್ತು ಬಹಳ ಆತ್ಮೀಯವಾಗಿ ಅವ್ರು ಬರಮಾಡಿಕೊಂಡು, ಜಗದೀಶ್ ಶೆಟ್ಟರ್, ನೀವು ಸೀನಿಯರ್ ಲೀಡರ್ ಇದ್ದೀರಿ, ನಿಮಗೇನು ಸೂಕ್ತವಾದಂತಹ ಸ್ಥಾನಮಾನ ಗೌರವ ಕೊಡುವಂತ ಕೆಲಸ ಆಗ್ತದೆ, ಅದಕ್ಕೆ ಪುನಃ ಬಿಜೆಪಿಗೆ ಬರ್ರಿ ಅನ್ನುವಂಥ ಕರೆಯನ್ನು ಅವ್ರು ಕೊಟ್ಟರು. ಮತ್ತು ಅದೇ ರೀತಿ ಪಾರ್ಟಿ ಕಚೇರಿಯಲ್ಲಿ ನಡ್ಡಾಜಿ ಅವರು ಬಿಟ್ಟಾದಾಗ ಅವರು ಬಹಳ ಆತ್ಮೀಯವಾಗಿ ನಮ್ಮ ಜೊತೆ ಮಾತನಾಡಿದರು. ಮತ್ತು ಇದ್ರ ಜೊತೆಗೆ ಒಂದು ಬೆಳಿಗ್ಗೆ ನಮ್ಮ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಕಾಂಗ್ರೆಸ್ ಪಾರ್ಟಿಗೆ ಹಿಂದೆ ಹೋಗುವಂತ ಸಂದರ್ಭ ಏನು ಬಂದಿತ್ತು ಮತ್ತು ಅಲ್ಲಿ 7-8 ತಿಂಗಳ ಇದ್ದಂತ ಸಂದರ್ಭದಲ್ಲಿರುವಂತಹ ಒಂದು ಪರಿಸ್ಥಿತಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬರುವಂತದ್ದು ಏನ್ ಪರಿಸ್ಥಿತಿ ಆಯಿತು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಬೆಳಗಿಂದು ಇಂಡಿವಿಜುವಲ್ ಆಗಿ ಎಲ್ಲರೂ ಇಂಟರ್ವ್ಯೂ ತಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಹಿಂದಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ಹೋಗುವಂತ ಸಂದರ್ಭ ಏನ್ ಬಂದಿತ್ತು ಎಲ್ಲವನ್ನೂ ನಾನು ಹೇಳಿದ್ದೇನೆ. ಮತ್ತು ಈಗ ಹೊಸದಾಗಿ ಇದು ನಮ್ಮ ಮನೆ, ನಾವು ಕಟ್ಟಿ ಬೆಳೆಸಿದಂತ ಮನೆ. ಕಳೆದ 34 ವರ್ಷದಿಂದ ನಮ್ಮ ಕುಟುಂಬ, ನಮ್ಮ ತಂದೆಯವರು ಇರ್ಬೋದು, ನಮ್ಮ ಕಾಕಾ ಅಂಕಲ್ ಸದಾಶಿವ ಶೆಟ್ಟರು, ಎಸ್ ಎಸ್ ಶೆಟ್ಟರು ಜನಸಂಘ ಸಂದರ್ಭದಲ್ಲಿ ಶಾಸಕರಾಗಿದ್ದರು ಮತ್ತು ಮೇಯರ್ ಆಗಿದ್ರು, 5 ಸಲ ಕೌನ್ಸಿಲರ್ ಆಗಿದ್ರು ನಮ್ಮ ತಂದೆಯವರು. ಅಲ್ಲಿಂದ ಇಲ್ಲಿವರೆಗೆ ಬೆಳವಣಿಗೆ ಎಲ್ಲರಿಗೂ ಗುರ್ತಿರುವಂತ ವಿಚಾರ. ಹೀಗಾಗಿ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲವೊಂದು ಘಟನೆ ನಡೆದು ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗಿದ್ದೆ ಮತ್ತು ಆಮೇಲೆ ಅಲ್ಲಿ MLC ಆಗಿದ್ದು ಎಲ್ಲರಿಗೂ ಗುರ್ತಿರುವಂತದ್ದು. ಮತ್ತು ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನ ಬಿಟ್ಟು ಅಲ್ಲಿಂದ ಹೊರಗೆ ಬಂದು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗುವ ಮೂಲ ಉದ್ದೇಶ, ಇವತ್ತು ನರೇಂದ್ರ ಮೋದಿಯವರು 10 ವರ್ಷ ದೇಶದಲ್ಲಿ ಆಡಳಿತ ಮಾಡಿ ಪ್ರಧಾನಮಂತ್ರಿಗಳಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಅವರ ನಾಯಕತ್ವದಲ್ಲಿ ಇಡೀ ಜಗತ್ತಿನಲ್ಲಿ ಆರ್ಥಿಕವಾದಂತಹ ಬಲಿಷ್ಠವಾದಂತಹ ರಾಷ್ಟ್ರ ಈಗಾಗಲೇ ಆಗಿದೆ. ಮುಂದೆ ನಂಬರ್ 2, ನಂಬರ್ 3 ಸ್ಥಾನಕ್ಕೂ ಬರಬೇಕು, ನಂಬರ್ 1 ಸ್ಥಾನಕ್ಕೂ ಬರಬೇಕು ಅನ್ನುವಂಥದ್ದು ಇಡೀ ಒಂದು ಭಾರತದ ಜನತೆಯ 106 ಕೋಟಿ ಜನರ ಒಂದು ಅಭಿಲಾಷೆ ಇದೆ, ನಮ್ಮೆಲ್ಲರ ಅಭಿಲಾಷೆ ಇದೆ. ಹೀಗಾಗಿ ಅವರ ನಾಯಕತ್ವಕ್ಕೆ ನಿಷ್ಠರಾಗಿ ಮತ್ತು ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ನಮ್ದು ಒಂದಿಷ್ಟು ಹಳೆಯ ಸೇವೆಯನ್ನು ಮಾಡೋ ದೃಷ್ಟಿಯಿಂದ ಆ ಸೇವೆಯನ್ನು ಮಾಡೋ ಸಲುವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ವಿ.